ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತು ಶಾಸಕರು ಸಂಸದರ ವಿರುದ್ಧ ದೂರು ಸಲ್ಲಿಸುವುದು ಹೇಗೆ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲು ಬಯಸಿದ್ದೇನೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾಗಿಯೂ ಅರ್ಹತೆಯ ಆಧಾರದ ಮೇಲೆ ಜನಪ್ರತಿನಿಧಿಗಳನ್ನು ಆರಿಸುವಂಥ ವ್ಯವಸ್ಥೆ ಆಗಬೇಕಿತ್ತು. ಆದರೆ ಕೇವಲ ಹಣಬಲ, ತೋಳ್ಬಲ, ಅಧಿಕಾರ ಬಲ ಇವುಗಳ ಆಧಾರದ ಮೇಲೆ ಇವತ್ತು ಚುನಾವಣೆಗಳಾಗ್ತಾ ಇರೋದು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಎಷ್ಟೇ ಜನರಿಗೆ ಅರಿವಿದ್ರೂ ಸಹಿತ, ಅಂದರೆ ಇವತ್ತು ಚುನಾವಣೆಯಲ್ಲಿ ದುಡ್ಡು ಹಂಚಿದಂಥ ವ್ಯಕ್ತಿ ನಾಳೆ ಭ್ರಷ್ಟಾಚಾರ ಮಾಡದೇ ಇರುವುದಿಲ್ಲ ಅಂತ ಗೊತ್ತಿದ್ರೂ ಸಹಿತ ಜನ ದುಡ್ಡು ತೆಗೆದುಕೊಂಡು ಅಥವಾ ಸರ್ಕಾರ ಕೊಡುವಂಥ ಏನು ಉಚಿತ ಭಾಗ್ಯಗಳು ಅಥವಾ ಏನು ಒಕ್ಕಟ್ಟೆ ಆಮಿಷಗಳು ಇವುಗಳಿಗೆ ಮರಳಾಗಿ ಓಟ್ ಹಾಕ್ತಾ ಇರೋದನ್ನ ನಾವು ನೋಡ್ತಿದ್ದೀವಿ. ಅದು ಬಡವರಿಗೆ ಕೆಲವೊಂದು ಯೋಜನೆಗಳನ್ನು ಮಾಡೋದು ತಪ್ಪಲ್ಲ, ಆದರೆ ಅರ್ಹರಲ್ಲದ ವ್ಯಕ್ತಿಗಳಿಗೂ ಸಹಿತ ಒಕ್ಕಟ್ಟೆಯಾಗಿ ಆಮಿಷಗಳನ್ನು ಕೊಡುವುದು ನಿಜಕ್ಕೂ ಪ್ರಜಾಪ್ರಭುತ್ವದ ಕಗ್ಗಲೆ ಅಂತ ಹೇಳ್ಬೋದು. ಆದರೆ ಇವತ್ತು ಜನ ಮಾತ್ರ ಏನಿದೆ, ಯಾವ ಭವಿಷ್ಯದ ದೃಷ್ಟಿಯಿಂದ ವಿವೇಚಿಸದೆ ಕೇವಲ ತಾತ್ಕಾಲಿಕ ಲಾಭಗಳಿಗೆ ತಮ್ಮ ಮತಗಳನ್ನು ಮಾರಿಕೊಳ್ತಾರೆ. ಅಂದರೆ ಇದು ಕೇವಲ ಅಪ್ರಬುದ್ಧರ ಏನು ಸಾಮಾನ್ಯ ಜನರಲ್ಲಿ ಮಾತ್ರ ಅಲ್ಲ, ನಿಜವಾಗಿಯೂ ಏನು ಕ್ವಾಲಿಫೈಡ್ ಅಂತೇಳಿ ಪ್ರಬುದ್ಧ ವ್ಯಕ್ತಿಗಳಿದ್ದಾರೆ, ಬಹಳಷ್ಟು ಜ್ಞಾನಿಗಳಂತೇಳಿ ಹೇಳ್ಕೊತಿರ್ತಾರೆ. ಆ ಜನನೂ ಸಹಿತ ಇವತ್ತು ದುಡ್ಡಿಗಾಗಿ, ಜಾತಿಗಾಗಿ, ಧರ್ಮಕ್ಕಾಗಿ ಅಥವಾ ಯಾವುದೇ ಒಂದು ಮಠಾಧೀಶ ಹೇಳಿದಾರೆ ಅಂತೇಳಿ ಅವ್ರ ಮಾತು ಕೇಳಿ ಓಟ್ ಹಾಕುವಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಚುನಾವಣೆಯಲ್ಲಿ ಎಲ್ಲಿ ಹಣ ಗೆಲ್ತದೆ ಅಲ್ಲಿ ಪ್ರಜಾಪ್ರಭುತ್ವ ಸೋಲ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಿಜಕ್ಕೂ ಇದು ಅಪಾಯಕಾರಿ, ಮಾರಕ. ಈ ಪ್ರಜಾಪ್ರಭುತ್ವ ಗೆಲ್ಲಬೇಕಾದ್ರೆ ನಿಜಕ್ಕೂ ಸಮಾಜದಲ್ಲಿ ಯಾರು ಹೆಚ್ಚು ಅರ್ಹ ವ್ಯಕ್ತಿಗಳಿರ್ತಾರೆ, ಹೆಚ್ಚು ಕಲಿತವರಿರ್ತಾರೆ, ಹೆಚ್ಚು ಪ್ರಾಮಾಣಿಕರಿರ್ತಾರೆ, ಹೆಚ್ಚು ಸಮಾಜ ಸೇವೆ ಮಾಡುವಂಥ ಇಚ್ಛೆಗಳಿರ್ತಾರೆ, ಅಂಥ ವ್ಯಕ್ತಿಗಳನ್ನು ಜನ ತಾವೇ ಆರಿಸಿ ಮೊದಲು ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು ಮತ್ತು ಆರಿಸಿ ಕಳಿಸ್ಬೇಕು. ಅಂದಾಗ ಪ್ರಜಾಪ್ರಭುತ್ವದ ಗೆಲುವಾಗ್ತದೆ. ಆದರೆ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಏನು ಓಟ್ ಹಾಕಿ ಗೆಲ್ಲಿಸುವಂಥದ್ದು, ಇದು ಏನಿದೆ ಮತಗಳನ್ನು ಮಾರಿಕೊಳ್ಳುವಂಥ ವ್ಯವಸ್ಥೆ ಇದ್ದಾಗ ಇವತ್ತು ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರಗಳನ್ನು, ಅತ್ಯಾಚಾರಗಳನ್ನು, ಅಪರಾಧಗಳನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಶಾಸಕರು, ಸಂಸದರು ಅವರು ಈ ಥರ ಅನ್ಯಾಯ ಅಕ್ರಮಗಳನ್ನು, ಅಪರಾಧಗಳನ್ನು ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಏನು ವ್ಯವಸ್ಥೆ ಇದೆ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದೀನಿ. ತಮಗೆಲ್ಲ ಪರಿಚಯ ಇರುವಂತೆ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂದರೆ ಬೆಂಗಳೂರಿನಲ್ಲಿ ಏನು 81ನೇ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜ್ ಬೆಂಗಳೂರು ಮತ್ತು 42nd ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ ಈ ಪ್ರಕರಣಗಳು ನಡೀತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದು ಏನಿದೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಒಂದು ಪ್ರಕರಣ ಏನು ಅಶ್ವಿನ್ ಕುಮಾರ್ ಉಪಾಧ್ಯಾಯ ಮತ್ತು ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 2023 ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ರೀತಿ ಸಪರೇಟ್ ಆದ ರಾಜಕಾರಣಿಗಳ ಕುರಿತಾಗಿ ನ್ಯಾಯಾಲಯ ಇರಬೇಕಂತೇಳಿ ಮಾರ್ಗಸೂಚಿಗಳನ್ನು ಕೊಡಿತು. ವಕೀಲರು ಮತ್ತು ಬಿಜೆಪಿ ಮಾಜಿ ವಕ್ತಾರರಾದಂಥ ಅಶ್ವಿನ್ ಕುಮಾರ್ ಉಪಾಧ್ಯಾಯ ಅವರು 2016ರಲ್ಲಿ ಒಂದು PIL ರಿಟ್ ಅನ್ನು ಸಲ್ಲಿಸಿದ್ರು. ಅದರ ಪ್ರಕರಣದಲ್ಲಿ ಈ ಥರ ತೀರ್ಪು ಬಂದಿದೆ. ಅದರ ಆಧಾರದ ಮೇಲೆ ಅಂದರೆ ಅದರ ಪ್ರಕಾರ ನವೆಂಬರ್ 9, 2023ರಂದು ನ್ಯಾಯಮೂರ್ತಿ DY ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿಗಳಾದ PS ನರಸಿಂಹ ಮತ್ತು ಮನೋಜ್ ಮಿಶ್ರಾ ಅವರ ಒಳಗೊಂಡಂಥ ವಿಭಾಗೀಯ ಪೀಠ ಮಾಜಿ ಮತ್ತು ಹಾಲಿ ಸಂಸದ ಸದಸ್ಯರು ಮತ್ತು ವಿಧಾನಸಭೆಗಳ ಸದಸ್ಯರು, ಶಾಸಕರು ಇವರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳನ್ನು ತ್ವರಿತಗೊಳಿಸಲು ಹೈಕೋರ್ಟ್ಗಳಿಗೆ ವಿವರವಾದ ಮಾರ್ಗಸೂಚಿಗಳನ್ನು ಕೊಡಿತು. ಅದರ ಪ್ರಕಾರ ಇಲ್ಲಿ ಪ್ರತ್ಯೇಕ ನ್ಯಾಯಾಲಯ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಇಲ್ಲಿ ಈ ರೀತಿ ಪ್ರತ್ಯೇಕ ನ್ಯಾಯಾಲಯ ಮುಂದೆ ದೂರು ಸಲ್ಲಿಸ್ಬೇಕಾದ್ರೆ ಯಾವ ಥರ ಕ್ರಮ ತೆಗೆದುಕೊಳ್ಬೇಕಂತಂದರೆ, ಒಂದೇದ್ದು ಯಾವುದೇ ರಾಜಕಾರಣಿ ಭ್ರಷ್ಟಾಚಾರ ಮಾಡಿರಲಿ, ಕೊಲೆ ಮಾಡಲಿ, ಸುಲಿಗೆ ಮಾಡಲಿ, ಜಾತಿ ನಿಂದನೆ ಯಾವುದೇ ರೀತಿಯ ಅಪರಾಧಗಳನ್ನು ಮಾಡಿರಲಿ, ಅಪರಾಧಗಳ ಕುರಿತಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವಂಥದಕ್ಕೆ ಅವಕಾಶ ಇದೆ. ಆ ರೀತಿ ದೂರು ಸಲ್ಲಿಸಲಿಕ್ಕೆ ಹೋದಾಗ ಸಾಮಾನ್ಯವಾಗಿ ಆ ರಾಜಕಾರಣಿ ಪ್ರಭಾವಿ ವ್ಯಕ್ತಿಯಾಗಿದ್ದುಕೊಂಡು ಅವನು ಆ ಒಂದು ಪ್ರಕರಣವನ್ನು ದಾಖಲಾಗದಾಗೆ ನೋಡ್ಕೊಳ್ಳುವಂಥದ್ದು ನಾವು ಕಂಡೇ ಕಾಣ್ತೀವಿ. ಸೊ ಅದಕ್ಕಾಗಿ ಪೊಲೀಸರು ದೂರು ಸ್ವೀಕರಿಸಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು ಅನ್ನೋದು ಕುರಿತಾಗಿ ನಾನು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಸೊ ಆ ರೀತಿ ತಾವು ಕಾನೂನು ಕ್ರಮ ಕೈಗೊಳ್ಬೋದು. ಅಂದರೆ ನೋಂದಾದ ಅಂಚೆ ಮೂಲಕ ದೂರನ್ನು ಸಲ್ಲಿಸೋದು ಅಥವಾ ಆನ್ಲೈನ್ ದೂರು ಸಲ್ಲಿಸೋದಕ್ಕೆ ಅದನ್ನು ನೋಡ್ಬೋದು, ಅಥವಾ ಕೊನೆಗೆ
ಏನದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅಂದ್ರೆ ಖಾಸಗಿ ದೂರು ಪ್ರೈವೇಟ್ ಕಂಪ್ಲೇಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ನ್ಯಾಯಾಲಯಕ್ಕೆ ನೇರವಾಗಿ ವಕೀಲರ ಮುಖಾಂತರ ದೂರನ್ನು ಸಲ್ಲಿಸಬಹುದು. ಅವಾಗ ಮ್ಯಾಜಿಸ್ಟ್ರೇಟ್ ಅವರು ಪೊಲೀಸರಿಗೆ ನಿರ್ದೇಶನ ಕೊಟ್ಟು ಪ್ರಕರಣದ ಕುರಿತಾಗಿ ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ಆದೇಶ ಮಾಡ್ತದೆ. ಸೊ ಆ ರೀತಿ ಇಲ್ಲಿ ಆ ರೀತಿ ಆದಾಗ ಅಲ್ಲಿ ಅವರು ಅಪರಾಧ ಮಾಡಿದಾರಂತೆ ಕಂಡು ಬಂದ್ರೆ ಮೇಲ್ನೋಟಕ್ಕೆ ಕಂಡು ಬಂದ್ರೆ ಅವಾಗ ಅವರು ಅದನ್ನ ಈ ಜನಪ್ರತಿನಿಧಿ ನ್ಯಾಯಾಲಯ ಏನದೆ ಈ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ತಾರೆ ಮತ್ತು ಆ ಪ್ರಕರಣ ಕುರಿತಾಗಿ ಕುಲಂಕಷ ವಿಚಾರಣೆ, ಸಾಕ್ಷಿ ವಿಚಾರಣೆ ಎಲ್ಲ ಆಗಿ ತೀರ್ಮಾನ ಕೊಡ್ತಾರೆ. ಈ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹೋಗೋದಲ್ದೇ ಇನ್ನೊಂದು ಲೋಕಾಯುಕ್ತ ಇಲಾಖೆ ಇದೆ. ಈ ಲೋಕಾಯುಕ್ತ ಇಲಾಖೆಗೂ ಸಹಿತ ತಾವು ದೂರು ಸಲ್ಲಿಸಿ ಅಲ್ಲಿ ಭ್ರಷ್ಟಾಚಾರದ ವಿರುದ್ಧ ಆ ಪ್ರಕರಣವನ್ನು ದಾಖಲಿಸಿ ಅವರು ಆ ಕುರಿತು ಸೂಕ್ತವಾದಂಥ ಕ್ರಮ ಕೈಗೊಳ್ಳುವಂಥದಕ್ಕೂ ಅವಕಾಶ ಇದೆ. ಮತ್ತು ರಾಷ್ಟ್ರ ಮಟ್ಟದ ಅಪರಾಧ ಇದ್ರೆ ಲೋಕ್ಪಾಲ್ಗೆ ದೂರು ಸಲ್ಲಿಸುವಂಥದಕ್ಕೆ ಅವಕಾಶ ಇದೆ. ಈ ರೀತಿ ಲೋಕ್ಪಾಲ್ ವೆಬ್ಸೈಟ್ ಅದೇ, ಅಲ್ಲೂ ಸಹಿತ ದೂರು ಸಲ್ಲಿಸೋದಕ್ಕೆ ವ್ಯವಸ್ಥೆ ಇದೆ. ಲಾಜ್ ಎ ಕಂಪ್ಲೇಂಟ್ ಆನ್ಲೈನ್ ಅಂತದೆ. ಸೊ ಈ ರೀತಿ ಈ ಲೋಕ್ಪಾಲ್ ವ್ಯವಸ್ಥೆಯನ್ನು ತಾವು ಬಳಸಿಕೊಳ್ಬೋದು, ದೂರು ಸಲ್ಲಿಸ್ಬೋದು. ಮತ್ತು ಚುನಾವಣೆಗೆ ಸಂಬಂಧಿಸಿದ ಪ್ರಕರಣಗಳಿಗೆ ನ್ಯಾಷನಲ್ ಗ್ರೀವನ್ಸ್ ಸರ್ವಿಸ್ ಪೋರ್ಟಲ್ ಅಂತದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಇದೆ. ಸೊ ಇಲ್ಲಿ ದೂರು ಸಲ್ಲಿಸೋದಕ್ಕೆ ಅನುಕೂಲ ಇದೆ. ಸೊ ಈ ರೀತಿ ಚುನಾವಣೆ ಆಯೋಗಕ್ಕೂ ದೂರು ಸಲ್ಲಿಸೋದು ಮತ್ತು ಯಾವುದೇ ಒಂದು ಚುನಾವಣೆಯಲ್ಲಿ ಕಾನೂನುಬದ್ಧ ನ್ಯಾಯಸಮ್ಮತ ಚುನಾವಣೆ ಆಗಿಲ್ಲ ಅಂತಂತಂದ್ರೆ ಫಲಿತಾಂಶದ ವಿರುದ್ಧ 45 ದಿವಸ ಒಳಗಾಗಿ ಹೈಕೋರ್ಟ್ನಲ್ಲಿ ಚುನಾವಣಾ ಅರ್ಜಿನ ಎಲೆಕ್ಷನ್ ಪಿಟಿಷನ್ ಅನ್ನ ಸಲ್ಲಿಸಬಹುದು. ಅದಕ್ಕೂ ಒಂದು ಅವಕಾಶ ಇದೆ. ಸೊ ಈ ರೀತಿ ಚುನಾವಣೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಸಹಿತ ತಾವು ದೂರು ಸಲ್ಲಿಸೋಕೆ ಅವಕಾಶ ಇದೆ. ಮತ್ತು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಯಾವ ರೀತಿ ಸಾರ್ವಜನಿಕ ಅಧಿಕಾರಿಗಳ ವಿರುದ್ಧ ಸೇವಾ ನ್ಯೂನತೆಗಾಗಿ ದೂರು ಸಲ್ಲಿಸಬಹುದು, ಅದೇ ರೀತಿ ಇಲ್ಲಿ ಸೇವಾ ಕುಂದುಕೊರತೆಗಳಿಗಾಗಿ ಏನು ದೂರು ಸಲ್ಲಿಸುವಂತದಕ್ಕೂ ಅವಕಾಶ ಇದೆ. ಇನ್ನು ಉಳಿದಂತೆ ಏನು ಸಿವಿಲ್ ಸ್ವರೂಪದ ಪ್ರಕರಣಗಳಿರ್ತವೆ, ಅಂದ್ರೆ ವೈಯಕ್ತಿಕ ಪ್ರಕರಣಗಳಿರ್ತವೆ, ಅಲ್ಲಿ ಸಾಮಾನ್ಯ ಜನರಂತೆ ಅವರನ್ನು ಪರಿಗಣಿಸಲಾಗ್ತದೆ. ಉದಾಹರಣೆಗೆ ಒಂದು ಆಸ್ತಿ ದಾವೆ ಇದ್ರೆ ಅಲ್ಲಿ ಸಾಮಾನ್ಯ ವ್ಯಕ್ತಿಗಳಂತೆ ಅವರನ್ನು ಪರಿಗಣಿಸಲಾಗ್ತದೆ. ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸಬಹುದು. ಸೊ ಈ ರೀತಿ ಇಲ್ಲಿ ವ್ಯವಸ್ಥೆ ಇದೆ. ಆದ್ದರಿಂದ ನಾನು ಇನ್ನೊಮ್ಮೆ ಕೊನೆಗೆ ಹೇಳಬೇಕಂತಂದ್ರೆ, ಇವತ್ತು ರಾಜಕಾರಣಿಯೊಬ್ಬರು ಒಂದು ಚುನಾವಣೆಗೆ 50 ಕೋಟಿ ರೂಪಾಯಿ ಖರ್ಚಾಗ್ತದೆ, ಅಷ್ಟು ನಾ ದುಡ್ಡು ಖರ್ಚು ಮಾಡಕ್ ಆಗೋದಿಲ್ಲ, ಅದಕ್ಕೆ ಚುನಾವಣಾ ರಾಜಕೀಯದಿಂದ ನಾನು ದೂರ ಇರ್ತೀನಿ ಅಂತ ಹೇಳ್ತಾರೆ. ಸೊ ಇದು ಪ್ರಜಾಪ್ರಭುತ್ವದ ವಾಸ್ತವದ ದುರಂತ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಜನರು ಇನ್ನೂ ಆದ್ರೂ ಎಚ್ಚೆತ್ಕೊಂಡು ಹಣದ ಒಂದು ಪ್ರಭಾವಕ್ಕೊಳಗಾಗದೆ ಒಬ್ಬ ಪ್ರಭಾವಿ ವ್ಯಕ್ತಿ ಅದಾನ ಅನ್ನೋ ಕಾರಣಕ್ಕಾಗಿ ಅಥವಾ ಅವನ ಪ್ರಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಅಂತೇಳಿ ಅದಕ್ಕೆ ಮಳ್ಳಾಗಿ ಓಟ್ ಹಾಕೋದು ಆಗಬಾರ್ದು. ಯಾರು ಯೋಗ್ಯ ವ್ಯಕ್ತಿ ಇರ್ತಾರೆ, ಪ್ರಾಮಾಣಿಕರಿರ್ತಾರೆ, ಸಮರ್ಥ ಇರ್ತಾರೆ, ಅಂತವರಿಗೆ ಓಟ್ ಹಾಕುವಂತದ್ದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.